ರಾಜ್ಯ ಸರ್ಕಾರಕ್ಕೆ ಕಿಮ್ಮತ್ತು ನೀಡ್ತಿಲ್ವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಒಂದು ಪ್ರಶ್ನೆ. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ, ಸಂಪುಟ ಸರ್ಜರಿ ಯಾಕೆ ವಿಳಂಬ ಆಗ್ತಾ ಇದೆ? ಮುಖ್ಯಮಂತ್ರಿ ಡಿಕೆಶಿಯನ್ನ ಹೈಕಮಾಂಡ್ ಸತಾಯಿಸಿದೆ. ಸಂಪುಟ ವಿಸ್ತರಣೆಯಾಗಿ ವಾರ ಕಳೆದರೂ ಕೂಡ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇದೆ. ಖಾತೆ ಹಂಚಿಕೆಗೂ ಹೈಕಮಾಂಡ್ ಕದ ತಟ್ಟಿದ್ದಾರೆ ಸಿಎಂ. ಸಂಪುಟ ವಿಸ್ತರಣೆಯಲ್ಲಿ ರಾಜ್ಯ ನಾಯಕರ ಪಟ್ಟಿಗೆ ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ತಾವೇ ಪಟ್ಟಿ ರೆಡಿ ಮಾಡಿ ಕಳಿಸಿದ್ದ ಹೈಕಮಾಂಡ್. ಏನೇ ಇದ್ರೂ ಕೂಡ ಹೈಕಮಾಂಡೇ ಫೈನಲ್ ನಿರ್ಧಾರ ತಗೋಬೇಕು. ಅಂದ್ರೆ ಏನ್ ತೆಗೆದುಕೊಂಡು ಹೋಗಿ ಸರ್ಕಸ್ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ. ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಹೈಕಮಾಂಡ್ ವರ್ಸಸ್ ರಾಜ್ಯ ನಾಯಕತ್ವದ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸಂಪುಟ ವಿಸ್ತರಣೆ ನಡೆದು ವಾರ ಕಳೆದರೂ ಕೂಡ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗದಿರ್ತಕ್ಕಂಥದ್ದು ಇದೀಗ ಹಲವು ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಸಂಪುಟ ವಿಸ್ತರಣೆ ಬಳಿಕ ಹೊಸ ಸಚಿವರಿಗೆ ಯಾವ ಖಾತೆ ನೀಡಬೇಕು ಅನ್ನೋದು ರಾಜ್ಯ ನಾಯಕತ್ವದ ಮಟ್ಟದಲ್ಲಿ ನಿರ್ಧಾರ ಆಗಬೇಕಿತ್ತು. ಆದರೆ ಖಾತೆ ಹಂಚಿಕೆಗೂ ಹೈಕಮಾಂಡ್ನ ಅನುಮತಿಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ನಾಯಕರ ಕದ ತಟ್ಟಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಪ್ರಶ್ನೆ ಈಗ ಶುರುವಾಗಿದೆ. ಇದರ ನಡುವೆ ಮತ್ತೊಂದು ಕಡೆ ಸಂಪುಟ ಸರ್ಜರಿ ಬಗ್ಗೆಯೂ ಕೂಡ ಚರ್ಚೆ ಜೋರಾಗಿದೆ. ಸಚಿವ ಸಂಪುಟದಲ್ಲಿ ಯಾರನ್ನ ಮುಂದುವರಿಸಬೇಕು,